ನಾವೀಗ ಕಾಂತಾರ ಮೂವಿಗೆ ಬಂದೇವಿ. ಪೂರ್ತಿ ಮೂವಿ ನೋಡಿ ಫುಲ್ ರಿವ್ಯೂ ಕೊಡ್ತೇನಂತ ಬಂದಮೇಲೆ ಹೆಂಗೈತಿ ಕಾಂತಾರ ಮೂವಿ ಹೇಳ್ತೇನೆ ನಾನು. ಬರೀ ಇವಾಗ ಕಾಂತಾರ ಮೂವಿಗೆ ನಾವು ಲಕ್ಷ್ಮೀ ಮಾಲಿಗೆ ಬಂದೇವಿ, ಹುಬ್ಳಿ ಒಳಗೆ ನೋಡೋ ಅಂತೇವಿ. ಫುಲ್ ರಿವ್ಯೂ ಕೊಡ್ತೇವೆ ಅಂತ ಆದಮೇಲೆ ವೇಟ್ ಮಾಡಿರಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ, ನಾವು ಎಲ್ಲರೂ ನಿರೀಕ್ಷೆಯಲ್ಲಿಟ್ಟಿದ್ದ ಕಾಂತಾರ 2 ಮೂವಿ ಬಗ್ಗೆ ಮಾತಾಡಂತೀನಿ. ನಾನು ಹೆಂಗೈತಿ ಪಿಕ್ಚರ್ ಇವತ್ತು ಹೋಗಿದ್ದೆ ನಾನು, ಅದನ್ನು ಹೇಳ್ದೆ ನಾವು ಮುಂದೆ, ಈಗ ಹೇಳ್ಬೇಡ. ಆಮೇಲೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ನಾ ವಿಡಿಯೋ ಅಪ್ಲೋಡ್ ಮಾಡಿದ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರೋದು. ಸೊ ಅದಕ್ಕಾಗಿ ಬೆಲ್ ಐಕನ್ ಅಂತ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತಂದು ಕ್ಲಿಕ್ ಮಾಡಿರಿ. ಓಕೆ, ಇಷ್ಟ ಆಯ್ತಂದ್ರೆ ಲೈಕು ಮಾಡಿರಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ ಕಾಂತಾರ ಮೂವಿ ಬಗ್ಗೆ. ನಾವು ಮಾತಾಡ್ತಿರೋದು ಎಲ್ಲರೂ ಕಾಯ್ತಿದ್ದ ನಿರೀಕ್ಷಣೆಯಲ್ಲಿದ್ದ ಕಾಂತಾರ 2 ಮೂವಿ ಬಗ್ಗೆ. ಕಾಂತಾರ 2 ಮೂವಿ ರಿಷಬ್ ಶೆಟ್ಟಿ ಡೈರೆಕ್ಷನ್ ಒಳಗೆ ಅನಾಹುತ ಬಂದೈತಿ. ಎಲ್ಲರಿಗೂ ತೆಲಿಗೆ ಓಣಂಗೆ ಬಂದೈತಿ. ಅಷ್ಟು ಮಸ್ತ್ ನಿರ್ದೇಶನ ಮಾಡ್ಯಾರ. ರಚನೆನೂ ಇವ್ರದ್ದು, ಡೈರೆಕ್ಷನ್ ಇವ್ರದ್ದು. ಸೊ ಹೀಗಾಗಿ ಮಸ್ತ್ ಬಂದೈತಿ. ಇದ್ರೊಳಗೆ ಇವರ ನಾಯಕರಾಗಿ ಮೇನ್ ನಾಯಕ ರೋಲ್ ಇವ್ರದ್ದು. ಸೊ ಆಮೇಲೆ ಇದಕ್ಕೆ ಸಪ್ತಮಿ ಗೌಡ ಅವ್ರದ್ದು ಆ್ಯಕ್ಟಿಂಗ್ ಮಾತ್ರ ಅನಾಹುತ ಆಗೈತಿ. ಈ ಮೂವಿಗೆ 125 ಕೋಟಿ ಬಜೆಟ್ ಸ್ಪೆಂಡ್ ಮಾಡ್ಯಾರ. ಇದಕ್ಕೆ ಒಂದು ಮೂವಿ ರೆಡಿ ಮಾಡೋಕ್ಕೆ ಇವತ್ತಿಗಿದೆ 160 ಕೋಟಿ ಗಳಿಸೈತಿ. ಶನಿವಾರಕ್ಕೆ, ಸಂಡೇದು ಬಿಟ್ಟು. ಈಗ ಸಂಡೇ ನಾನು ಹೋಗಿದ್ದೆ, ಶನಿವಾರ ಮಟ್ಟ 160 ಕೋಟಿ ಗಳಿಸೈತಿ. ಸೊ ಇದ್ರೊಳಗೆ ಏನೇನೈತಿ ನೋಡಂಬರ್ರಿ. ಈ ಕತೆ ಹಿಂದಿನ ಜನ್ಮದಾಗೈತಿ. ಹಿಂದಿನ ಜನ್ಮದ ಏನು ತೊಗೊಂಡಾರಂದ್ರೆ ಇವ್ರ ಆ್ಯಕ್ಟಿಂಗ್ ಬಾ ಇಲ್ಲಿ ಹೇಳೋದಲ್ಲದ ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಅದನ್ನು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ, ಆ ಬರೀ ಐತಿ ಪಿಕ್ಚರ್. ಇದು ಎದರದೈತಂದ್ರೆ ನಮ್ಮ ನೆಲದ ಭಾವೈಕ್ಯತೆ, ದೇವ್ರದ್ದು ಇದೆಲ್ಲ ಮಿಕ್ಸ್ ಐತಿ. ಪೂರ್ತಿ ಕಣ್ಣೀರ ಬರ್ತವೆ ನೋಡಿದ್ರೆ. ಮೂವಿ ಫಸ್ಟ್ ನಿಧಾನವಾಗಿ ಸ್ಟಾರ್ಟ್ ಆಕೈತಿ. ಒಂದು ಸಲ ಬಂದ ಮ್ಯಾಗ ಮೂವಿ ಸ್ಟಾರ್ಟ್ ಆತಂದ್ರೆ ಇನ್ನೂ ಕ್ಯೂರಿಯಾಸಿಟಿ ಹಂಗೆ ಹುಟ್ಟಿಸ್ಕೊಂಡು ಹೋಗ್ತೈತಿ. ಇನ್ನು ನೆಕ್ಸ್ಟ್ ಏನೈತಿ ಆ ಪರಿ ಕ್ಯೂರಿಯಾಸಿಟಿ ಐತಿ ಮೂವಿ. ಫಸ್ಟ್ ಹಾಫ್ ಅಂದ್ರೆ ಪೂರ್ತಿ ನಗ್ತೀರಿ ನೀವು ಹೋದ್ರೆ. ಪೂರ್ತಿ ನಗ್ತೀರಿ. ಫಸ್ಟ್ ಹಾಫ್ ಮುಗಿಯಾಕೆ ಬರ್ತೈತಿ ನೋಡಿ. ಎಂಡಿಗೆ ಒಂದು ಫೈಟ್ ಬರ್ತೈತಿ, ಅವಾಗಿಂದ ಸ್ಟಾರ್ಟ್ ವಾರ್. ನೆಕ್ಸ್ಟ್ ಹಾಫ್ ಅಂತರೂ ಬರ್ರೇ ಫೈಟ್ ನೆಲದ ಬಗ್ಗೆ, ದೇವ್ರ ಬಗ್ಗೆ, ನಮ್ಮ ದೇವರ ನಂಬಿಕೆ ಬಗ್ಗೆ ಅದೈತಿ ಮೂವಿ. ರಿಷಬ್ ಶೆಟ್ಟಿ ಅವ್ರದ್ದು 1 ಮ್ಯಾನ್ ಆರ್ಮಿ ಆ್ಯಕ್ಟಿಂಗ್ ಇಂಟೆನ್ಸಿಟಿ ಅನಾಹುತ ಆಗಿತ್ತು. ಆಮೇಲೆ ಅವ್ರದ್ದು ಐ ರಿಯಾಕ್ಷನ್ ಐತಲ್ಲ, ಆ್ಯಕ್ಷನ್ ಮಾತ್ರ ಅವ್ರದ್ದಂತರೂ ಮೀರ್ಸೋಕ್ಕಾಗೋದಿಲ್ಲ ಯಾರು. ಆ ಪರಿ ಮಾಡ್ಯಾರ. ಕಾಂತಾರ 1 ಏನೈತಲ್ಲ ಅದಕ್ಕಿಂತ ಡಬಲ್ ಮಾಡ್ಯಾರ ಇವ್ರು. ಡಬಲ್ ಖರ್ಚು ಹಾಕ್ಯಾರ. 10 ಪಟ್ಟು ಖರ್ಚು ಜಾಸ್ತಿ ಆಗೈತಿ ಇದಕ್ಕೆ. ಫಸ್ಟ್ ಕಾಂತಾರ 1ಗೆ 15 ಕೋಟಿ ಸಾರಿ. ಕಾಂತಾರ 2ಗೀಗ 125 ಕೋಟಿ. ಲೆಕ್ಕ ಹಾಕ್ರಿ ಎಷ್ಟು ಬಜೆಟ್ ಹಾಕಿ ರೆಡಿ ಮಾಡ್ಯಾರ, ಎಷ್ಟು ಅವ್ರ ಶ್ರಮ ಐತೆ ಅದಕ್ಕೆ. ಹೆಂಗೆ ಬಂದಿರ್ಬೋದು ಮೂವಿ ಅಂತಂದು ನೀವು ಥಿಯೇಟ್ರಿಗೆ ಹೋಗಿ ನೋಡಿ. ಇತರ ಪಾತ್ರಧಾರರು ರಘು ಅವ್ರು, ಆಮೇಲೆ ರಿಷಬ್ ಶೆಟ್ಟಿ ಜೋರು ಇರ್ತಾರೆ ಅವ್ರು, ಆಮೇಲೆ ಹೀರೋಯಿನ್ ಅವ್ರವ್ರದ್ದು ಪಾತ್ರಕ್ಕೆ ಜೀವ ಅಂತರೂ ತುಂಬ್ಯಾರ. ಅವ್ರ ಬಗ್ಗೆ ಮಾತಾಡೋದಿಲ್ಲ. ಕಾಮಿಡಿನೂ ಹಂಗೈತಿ, ಆ್ಯಕ್ಷನು ಹಂಗೈತಿ. ನೀವಂತರೂ ನೋಡಲೇಬೇಕು ಇದನ್ನು. ಎಲ್ಲ ಕರ್ನಾಟಕದವ್ರಂತರೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಕಾಂತಾರ 2 ಮತ್ತೆ ಸಿಗೋದಿಲ್ಲ. ಮೂವಿಗೆ ಹೋಗೇ ನೋಡ್ರಿ, ಎಲ್ಲ ಫ್ಯಾಮಿಲಿ ಕರ್ಕೊಂಡು ಹೋಗಿ ನೋಡ್ರಿ. ಒಳ್ಳೆ ಫ್ಯಾಮಿಲಿ ಮೂವಿ ಆಗೈತಿದೆ. ಅರ್ಜುನ್ ಜನ್ಯ ಅವ್ರದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತರೂ ಸಖತ್ತಾಗಿ ಕೇಕ್ ಕೊಟ್ಟೈತಿ. ಫೀಲ್ ಬರ್ತೈತಿ. ಆಮೇಲೆ ಕ್ಯಾಮ್ರಾಮ್ಯಾನ್ ಅಂತರೂ ಅದ್ರದ್ದು ಏನು ಸೀನ್ರಿ ತೊಗೊಂಡಾನಲ್ಲ, ಗ್ರೀನ್ರಿದ ಸೀನ್ರಿ ತೊಗೊಂಡಾನ, ಏನು ಮಸ್ತ್ ತೊಗೊಂಡ. ಕ್ಯಾಮ್ರಾಮ್ಯಾನಿಗಂತೂ ಹ್ಯಾಟ್ಸಪ್. ಕ್ಯಾಮ್ರಾಮ್ಯಾನ್ ಇಲ್ಲಾರ್ದು ಈ ಮೂವಿ ಇಷ್ಟು ಹಿಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಮೂವಿ ಹಿಂದೆ ಕ್ಯಾಮ್ರಾಮ್ಯಾನ್ ಇದ್ದೇ ಇರ್ತಾನೆ. ಕ್ಯಾಮ್ರಾಮ್ಯಾನ್ ಕೈವಾಡ ಇತ್ತಂದ್ರೆ ಇದ್ದು ಮೂವಿ ಹಿಟ್ ಆಗೋದು. ಹೀರೋಗಳದ್ದು ಏನು ಕೈವಾಡ ಇರೋದಿಲ್ಲ, ಅವ್ರದ್ದು ಇರ್ತೈತಿ. ಆ್ಯಕ್ಟಿಂಗ್ ಅಷ್ಟೇ ಅವ್ರದ್ದು ಆ್ಯಕ್ಟಿಂಗ್ ತೋರ್ಸೋವ ಕ್ಯಾಮ್ರಾಮ್ಯಾನ್ದ ಮೇನ್ ಪಾರ್ಟ್ ಇದ್ದಾರೆ.
ಪಾಠ ಅಲ್ಲ ಪಾತ್ರ, ಸಾರಿ. ಈ ಚಿತ್ರ ಏನೈತಲ್ಪ, ನಮ್ಮ ಸಂಸ್ಕೃತಿ, ನೆಲ, ಜಲ, ದೇವರ ನಂಬಿಕೆಯನ್ನು ಮರಿಬಾರ್ದಂತಂದ ಬಲವಾದ ಸಂದೇಶವನ್ನು ಕೊಡ್ತೈತಿ. ಹೀಗಾಗಿ ನಮ್ಮ ಆಲ್ಮೋಸ್ಟ್ ಎಲ್ಲರೂ ನೋಡ್ರಿ, ಹಿಂದೂಗಳಂತೂ ನೋಡಲೇಬೇಕಿದ್ನ. ಒಟ್ಟಾರೆ ಕಾಂತಾರ 2 ಒಂದು ಭಾವನಾತ್ಮಕ ಅದ್ಭುತ ಸಿನಿಮಾ ಆಗೈತಿ. ಇದಕ್ಕೆ ನಾನು ಕೊಡೋದು ರೇಟಿಂಗ್ ಏನಂತಂದ್ರೆ ಔಟ್ ಆಫ್ 5 4.5 ಕೊಡ್ತೀನಿ. 4.9 ಕೊಟ್ಟರು ಅಡ್ಡಿಲ್ಲ, ಮಸ್ತ್ ಐತಿ, ಅಷ್ಟು ಮಸ್ತ್ ಐತಿ. ಸೊ ಈ ಮೂವಿನ ಎಲ್ಲರೂ ದಯವಿಟ್ಟು ಕೈ ಮುಗಿ ಹಾಕ್ಕೊತೀನಿ, ಥಿಯೇಟರ್ಗೆ ಹೋಗಿ ನೋಡ್ರಿ, ಮಸ್ತ್ ಎಂಜಾಯ್ ಮಾಡಿರಿ. ಹೆಂಗೈತೆ ಅಂತಂದು ಕಮೆಂಟ್ ಮಾಡಿರಿ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ಒಳ್ಳೆ ವ್ಲಾಗ್ ಜೊತೆ. ಬಾಯ್.